ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಜಿಬಿಎ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನಿನ್ನೆ ಮೊದಲ ದಿನ. ಇವತ್ತು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ಇವತ್ತು ಕೂಡ ಈ ಕಾರ್ಯಾಚರಣೆಯನ್ನು ಜಿಬಿಎ ಅಧಿಕಾರಿಗಳು ಮುಂದುವರಿಸ್ತಾರೆ. 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ವ್ಯಾಪಾರಿಗಳ ವಿರೋಧದ ಮಧ್ಯೆಯೂ ಕೂಡ ಫುಟ್ಪಾತ್ ಅನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಪಾದಾಚಾರಿಗಳ ಓಡಾಟ ಕಿರಿಕಿರಿ ಆಗ್ತಾ ಇದೆ, ಆಕ್ಸಿಡೆಂಟ್ಗಳ ಹಾಟ್ಸ್ಪಾಟ್ ಆಗಿ ನಿರ್ಮಾಣವಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಸರ್ಕಾರದ ಸೂಚನೆಯ ಮೇರೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಫುಟ್ಪಾತ್ ಮೇಲಿರುವಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ನಿನ್ನೆ ಮೊದಲ ದಿನ ಹಲವು ಕಡೆಗಳಲ್ಲಿ JCB ಗರ್ಜಿಸಿತ್ತು, ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕೆಲಸ ಮಾಡಿತ್ತು. ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇದ್ದಕ್ಕಿದ್ದಂಗೆ ಬಂದು ಅಂಗಡಿಯನ್ನು ತೆಗಿರಿ ಅಂದರೆ ಹೊಟ್ಟೆಪಾಡಿಗೆ ಏನು ಮಾಡಬೇಕು, ಜೀವನ ಹೆಂಗೆ ನಡೆಸಬೇಕು ಅಂತ ಕೇಳಿದರು. ಈಗ 2ನೇ ದಿನದ ಕಾರ್ಯಾಚರಣೆ ಇವತ್ತು ಮುಂದುವರಿತಾ ಇದೆ. ಮತ್ತೊಂದು ಕಡೆ ಸರ್ಕಾರದ ಈ ನಡೆಯ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಕೂಡ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮಗೆ ಗೊತ್ತಿತ್ತು ಸರ್, 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಟೈಮ್ ಕೊಡ್ತೀನಿ ಅಂತ ಹೇಳಿದರು. ಟೈಮ್ ಕೊಡಬೇಕಾಗಿತ್ತು, ಅವ್ರು ಸಡನ್ನಾಗಿ ಬಂದು ಈ ಥರ ಮಾಡಬಾರ್ದಾಗಿತ್ತು. ಆಮೇಲೆ ಸರ್ಕಾರ ನಮಗೇನು ಮಾಡಿದೆ, ಫುಟ್ಪಾತ್ 1.5 ಕೋಟಿ ಜನ ಫುಟ್ಪಾತ್ ಆದಮೇಲೆ ನಮಗೇನು ಮಾಡಿದ್ದಾರೆ? ನಾವ್ಯಾರು? 50 ವರ್ಷದಿಂದ ಇಲ್ದಿರೋ ಕಾನೂನು ಈಗ ಹೆಂಗೆ ಬಂತು? ಸಿದ್ದರಾಮಯ್ಯ ಇರುವಾಗ 3 ವರ್ಷ ಕಾಂಗ್ರೆಸ್ಸಲ್ಲಿ ಈ ಥರ ಬಂದಿಲ್ಲ. ಎತ್ತಬೇಕಂತೆ, ಈಗ ಎತ್ಕೊಂಡು ನಾನು ಹೆಂಗೆ ತಲೆ ಮೇಲೆ ಇಕ್ಕೊಂಡು ಹೋಗ್ಲಾ? ನಾನು ಇದನ್ನ ಒಂದು ನೋಟಿಸ್ ಕೊಡಬೇಕು, ಇಲ್ಲ ನಮ್ಮಂಥವ್ರಿಗೆ ಏನೋ ಬೇಗ BBMPಯಲ್ಲಿ ಲೈಸೆನ್ಸ್ ಮಾಡಿಕೊಡ್ಬೇಕು. ಏನು ನೀವೇನು ಅನೌನ್ಸ್ಮೆಂಟ್ ಮಾಡಿಲ್ಲ, ಏನು ಮಾಡಿಲ್ಲ. 1ನೇ ತಾರೀಕಿಂದ 10ನೇ ತಾರೀಕು ತನಕ ಟೈಮು. 10ನೇ ತಾರೀಕು ಒಳಗಡೆ ನೀವು ಎತ್ತಿಲ್ಲ ಅಂದರೆ ನಾವು ಎತ್ತುತ್ತೀವಿ ಅಂತ ಹೇಳಿದಿರ. ನಮ್ಗೆ ಬಂದು ಯಾರು ಹೇಳಿಲ್ಲ, ನಮ್ಗೆ ಬಂದಿಲ್ಲ ಇದುವರೆಗೆ ಯಾರು ಏನು ಹೇಳಿಲ್ಲ. ಏನೋ ಒಂದು ಪರಿಹಾರ ಕೊಡಿ, ನಾನು ತೆಗಿಲ್ಲ. ಏನಿಲ್ಲ ಸರ್, ಫುಟ್ಪಾತ್ ಇಲ್ದಾನೆ ಯಾರು ಜೀವನ ಮಾಡೋಕ್ಕಾಗಲ್ಲ. ಫುಟ್ಪಾತ್ ಇಂದಾನೆ ನಾವು ಅಧಿಕಾರಿಗಳು ಮನೆಗಳವರೇ ಬಂದು ಇಲ್ಲಿ ತಗೋತಾರೆ. ಅಂಗಡಿ ತಗೊಳ್ಳೋರೆ ನಮ್ಮಂತ ವಯಸ್ಸಾದ್ರೆ ನಾವೇನ್ ಮಾಡ್ಬೇಕು? ಮಕ್ಳು ಮರಿ ಅವ್ರವ್ರ ಗಂಡ ಅವ್ರವ್ರ ಹೆಂಡ್ರ ಮಕ್ಳು ಕರ್ಕೊಂಡು ಅವ್ರ ಪಾಡ್ಗ ಅವ್ರು ಆಚೆ ಹೋದ್ರೆ ನಮ್ಮಂತ ನಾವೇನ್ ಮಾಡೋಣ ಸ್ವಾಮಿ? ನಮ್ಮ ಕೈಲಿ ಏನಾಯ್ತದೆ ಮಾಡಕ್ಕೆ? ನಮ್ಗೆ ಏನ್ ನೀವು ವ್ಯಾಪಾರ ಮಾಡಕ್ ನಮ್ಗೆ ಬಿಟ್ರೆ ಸಾಕು. ನಾವು ಶುಗರು BP ಇರೋರು, ಹಾರ್ಟ್ ಪ್ರಾಬ್ಲಮ್ಮು, ನಮ್ಮ ಕೈಲಿ ಎಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ನಾವು ಏನು ಮಾಡಬೇಕು? ಅದಕ್ಕೆ ನಮ್ಗೆ ವ್ಯಾಪಾರ ಮಾಡೋಕ್ಕೆ ಬಿಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರ್, ನಮ್ಮದು ಬುಕ್ ಅಂಗಡಿ 20 ವರ್ಷದಿಂದ ಇದ್ದೀವಿ. ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಬೇಡ ಅಂದರೆ ನಾವು ಎಲ್ಲೋ ಹೋಗಬೇಕು? ಏನು ನಮಗೆ ಏನೋ ಒಂದು ಕೆಲಸ ಕೊಟ್ಬಿಟ್ಟು ಕಾರ್ಪೊರೇಷನ್ ಕಸ ಗುಡ್ಸೋ ಕೆಲಸ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಇದೀವಿ ಸ್ವಾಮಿ. ಪಾದಚಾರಿಗೆ ತೊಂದರೆ ಆಗುತ್ತೆ ಅಂದರೆ ನಮ್ಮ ಹೊಟ್ಟೆ ಬದುಕು ಏನು ಸಮಯ ಮಾಡೋಣ? ಕಾನೂನು ಅವಕಾಶ ಎಲ್ಲ ನಮಗೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ ಸ್ವಾಮಿ. ಫುಟ್ಪಾತ್ ವ್ಯಾಪಾರಿಗೆ ಯಾರಿಗೂ ತೊಂದರೆ ಮಾಡಬಾರ್ದು. 94 ಆಕ್ಷನ್ ಇದರಲ್ಲಿ ನಮಗೆ ಇದೆ, ಅಡಿಯಲ್ಲಿ ನಮಗೆ ಇದು ಇದೆ. ನಮಗೆ ಏನೋ ಒಂದು ಕೆಲಸ ಕೊಟ್ಬಿಟ್ಟು ಕಾರ್ಪೊರೇಷನ್ ಕಸ ಗುಡ್ಸೋ ಕೆಲಸ ಕೊಟ್ಟರು ನಾವು ಮಾಡಕ್ಕೆ